ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನೆನ್ನೆಯ ವ್ಲಾಗ್ ಆಗಿರುತ್ತೆ. ನೆನ್ನೆ ನಮ್ಮೂರ ದೇವಸ್ಥಾನಕ್ಕೆ, ಕೋಡಿಯಮ್ಮ ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು ಹೋಗಿ. ಹಬ್ಬದ ಟೈಮಲ್ಲಿ ಹೋಗಿದ್ದೆ, ಮತ್ತೆ ಹೋಗಿರಲಿಲ್ಲ. ಯಾಕೋ ಹೋಗ್ಬೇಕನ್ನಿಸ್ತಿತ್ತು. ಸೊ ನೆನ್ನೆ ಮಂಗಳವಾರ ಅಲ್ಲಿ ನೀಟಾಗಿ ಪೂಜೆ ನಡೆಯುತ್ತೆ. ಡೈಲಿ ಮಾಡ್ತಾರೆ, ಬಟ್ ಮಂಗಳವಾರ ಸ್ವಲ್ಪ ವಿಶೇಷವಾದ ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ಹಣ್ಣು, ಕಾಯಿ, ಹೂವು ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ರೆಡಿಯಾಗಿ ಹೊರಡೋಣ ಅಂತ ಹೊರಡ್ತಾಯಿದ್ದೆ. ಸ್ವಲ್ಪ ಲೇಟೇ ಆಯಿತು. 12 ಹಂಗೆಲ್ಲ ಆಗೋಯ್ತು ಹೊರಡೋ ಅಷ್ಟೊತ್ತಿಗೆ. ಸರಿ ಅಂತ ಹೊರಟೆ. ಇದು ನಂದು ಗಾಡಿ ಕೀ, ಅದರಲ್ಲೂ ನನ್ನದೇ ಫೋಟೋ ಇದೆ. ಇದು ಕಸ್ಟಮೈಸ್ ಮಾಡಿಕೊಡ್ತಾರಲ್ಲ ಆನ್ಲೈನಲ್ಲೆಲ್ಲ, ಆ ಥರ ಮಾಡಿಸಿದ್ದು. ಅಲ್ಲಿಂದ ದೇವಸ್ಥಾನಕ್ಕೆ ಬಂದು, ಇದೇ ದೇವಸ್ಥಾನ ನಂದು ತುಂಬ ವ್ಲಾಗಲ್ಲಿ ತೋರಿಸಿರ್ತೀನಿ ಈ ದೇವಸ್ಥಾನನ. ಯಾವುದೇ ಒಂದು ಇದಾದರೂ ನಮ್ಮ ಮನೇಲಿ ಗಾಡಿ ತಗೊಂಡ್ರು ಯಾವುದಾದ್ರೂ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತೀವಿ. ಅಲ್ಲಿಗೆ ಕೈ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದ ಹತ್ರ ಹೋದೆ. ನಾವು ಹೋಗೋ ಅಷ್ಟೊತ್ತಿಗೆ ಆಗಲೇ ತುಂಬ ಜನ ಬಂದಿದ್ದರು. ಅಲ್ಲಿಗೆ ಹೋದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಅದಕ್ಕೆ ಫ್ರೀ ಆದಾಗೆಲ್ಲ ಹೋಗ್ತಾನೆ ಇರ್ತೀನಿ. ನೋಡಿ ಎಷ್ಟು ನೀಟಾಗಿ ಅಲಂಕಾರ ಮಾಡಿರ್ತಾರೆ. ಅಲ್ಲಿಂದ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡು ನಮ್ಮದು ಕೋಡಮ್ಮ ದೇವಸ್ಥಾನ ಕಟ್ತಿದ್ದಾರಲ್ಲ, ಅಲ್ಲಿಗೆ ಯಾರಾದರೂ ಅಮೌಂಟ್ ಕೊಡೋರಿದ್ದರೆ, ಆ ಥರ ಏನಾದರೂ ಕೊಡ್ಸೋರಿದ್ದರೆ ಆ ನಂಬರಿಗೆ ಕಾಲ್ ಮಾಡ್ಕೊಂಡು ಬಂದರೆ ಅಲ್ಲಿ ಕೊಡ್ಬೋದು. ಹರಕೆ ಎಲ್ಲ ಮಾಡ್ಕೊಂಡಿರ್ತಾರೆ ತುಂಬ ದೂರದಿಂದ, ಅವರೆಲ್ಲ ಆ ಥರ ಮಾಡ್ತಾರೆ. ಐನಾರು ಬಂದರು, ಐನಾರು ಇರಲಿಲ್ಲ. ತುಂಬ ನೀಟಾಗಿ ಪೂಜೆ ಮಾಡಿಕೊಟ್ರು. ಪೂಜೆ ಮುಗಿಸ್ಕೊಂಡು ಹೊರಟೆ ಮನೆಗೆ. ಕಟ್ಟುತ್ತಾ ಇರೋ ದೇವಸ್ಥಾನ ತೋರಿಸಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ, ಅಂದರೆ ಕಂಪ್ಲೀಟಾಗಿ ತೋರಿಸಿಲ್ಲ, ಯಾವ ಕಡೆ ಕಟ್ಟುತ್ತಿದ್ದಾರೆ ಅಂತ ತೋರಿಸಿದ್ದೀನಿ. ಅಲ್ಲಿಂದ ಮನೆಗೆ ಬಂದು ಸಂಜೆ ಮತ್ತು ಸಂಕಷ್ಟಿ ಅಲ್ವಾ ಅಂಥೇಳಿ ನಮ್ಮೂರಲ್ಲೇ ಗಣಪತಿ ದೇವಸ್ಥಾನ ಇದೆ ಪೊಲೀಸ್ ಸ್ಟೇಷನ್ ಒಳಗಡೆ ಕ್ವಾರ್ಟರ್ಸಲ್ಲಿ. ಅಲ್ಲಿಗೆ ಹೋದ್ವಿ. ಅಲ್ಲೂ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ, ಮಂಗಳವಾರ ಬೇರೆ ಇತ್ತಲ್ಲ. ಇದೇ ಪೊಲೀಸ್ ಸ್ಟೇಷನ್ ಕ್ವಾರ್ಟರ್ಸು. ಇದ್ರೊಳಗಡೆಯಿಂದ ಹೋದರೆ ಅಲ್ಲಿ ದೇವಸ್ಥಾನ ಸಿಗುತ್ತೆ. ಮೊದಲೆಲ್ಲ ತುಂಬ ಅಂದರೆ ತುಂಬ ರಶ್ ಇರ್ತಿತ್ತು. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ಜನ, ಅಷ್ಟೊಂದೇನು ಇರಲಿಲ್ಲ. ನಾವು ಲೇಟ್ ಆಗುತ್ತೆ ಪೂಜೆ ಅಂದ್ಕೊಂಡು 8:15 ಹಂಗೆ ಹೋದ್ವಿ. ಆಗಲೇ ಪೂಜೆ ಸ್ಟಾರ್ಟ್ ಆಗಿತ್ತು. ಹೋಗಿ ಮಂಗಳಾರತಿ ಎಲ್ಲ ತಗೊಂಡು ದೇವ್ರಿಗೆ, ಅಲ್ಲೂ ಅಷ್ಟೇ, ಯಾವಾಗಲೂ ಅಷ್ಟೇ ಸಂಕಷ್ಟಿಯಲ್ಲಿ ತುಂಬ ನೀಟಾಗಿ ಅಲಂಕಾರ ಮಾಡಿ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ದೇವರು ಅಂತ. ಆದರೆ ತುಂಬ ರಶ್ ಏನಿರಲಿಲ್ಲ, ಸ್ವಲ್ಪ ರಶ್ ಇದ್ದರು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸತಿನೂ ಹಿಂಗೇ ಮಾಡ್ತಾರೆ ಯಾವಾಗ್ಲೂ. ಅಲ್ಲೋಗಿ ಪ್ರದಕ್ಷಿಣೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಪ್ರಸಾದ ಇಸ್ಕೊಳ್ಳೋಣ ಅಂತ ಹೋಗಿ ಪ್ರಸಾದ ಇಸ್ಕೊಂಡು ಮನೆಗೆ ಬಂದ್ವಿ. ಪ್ರಸಾದ ಅಂತೂ ಪಲಾವು, ಕೇಸರಿಬಾತು ಎಲ್ಲ ಥರ ಕೊಟ್ಟಿದ್ದರು. ಸೊ ಇನ್ನೂ ಯಾರೆಲ್ಲ ನನ್ನದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಹೇರ್ ಆಯಿಲ್ನ ಬುಕ್ ಮಾಡಿಲ್ಲ, ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಕೊರಿಯರ್ ಮೂಲಕನೂ ಕಳಿಸ್ಕೊಡ್ತೀನಿ. ಡ್ಯಾಂಡ್ರಫ್ ಮತ್ತು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ವಿಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.